ಹಳ್ಳ್ಯಾಗ ಹೋದಾಗ ಇಲ್ಲಪ್ಪ ನನಗೆ ಇಂಥ ಕೆಲಸ ಮಾಡಿಕೊಟ್ಟಾನ, ಇವನಿಗೆ ನಾನು ಓಟ್ ಹಾಕಬೇಕು ಅಂತ BJP ಕಾರ್ಯಕರ್ತ ನನಗೆ ಓಟ್ ಹಾಕ್ಯಾನ ಅಂದರೆ ಅವ್ರು ಕೆಲಸ ಮಾಡಿದ್ದಕ್ಕೆ ಹಿಡಿದ ಕೆಲಸ ಇವ್ ಬಿಡಂಗಿಲ್ಲಪ್ಪ, ಏನು ಹೇಳ್ತಾನ ಅದನ್ನು ಮಾಡ್ತಾನ ಅನ್ನೋ ಮನೋಭಾವನೆ ಇಟ್ಕೊಂಡು ನನಗೆ ಓಟ್ ಹಾಕ್ಯಾರ. ನೀವು ಹೇಳಿದ ಕೆಲಸವನ್ನು, ಕೈಲಿ ಹೇಳಿದ ಕೆಲಸವನ್ನು ಅಥವಾ ಕಾಲಿಲಿ ಹೇಳಿದ ಕೆಲಸವನ್ನು ನಾನು ಕೈ ಮುಟ್ಟಿ ಕೆಲಸ ಮಾಡ್ತೇನೆ. ಜಾಸ್ತಿ ಜನ ನನಗೆ ಓಟ್ ಹಾಕಿದ್ರು. ಅಲ್ಪಸಂಖ್ಯಾತ ಈ ಕ್ಷೇತ್ರ ಕಾರಟಗಿ ಕ್ಷೇತ್ರದ ಅಲ್ಪಸಂಖ್ಯಾತ ಮತದಾರರಿಂದ ನಾನು ಚುನಾಯಿತನಾಗಿದ್ದೀನಿ. ಓಕೆ, ನಿಮ್ಮ ಚುನಾವಣಾ ದಿನಗಳನ್ನು ನಾವು ಮೆಲ್ಕಾಗ್ತಾ ಇದ್ವಿ. ಒಂದು ಕಡೆ ನೀವು ಆರ್ಥಿಕವಾಗಿ ಗಟ್ಟಿ ಇರಲಿಲ್ಲ, ಅದನ್ನು ಹೊಂದಿಸ್ಕೋಬೇಕಾಗುತ್ತೆ. ಇನ್ನೊಂದು ಕಡೆ ಪಕ್ಷದಲ್ಲಿ ಅರ್ಧ ಬೆಂಬಲ ಸಿಕ್ಕರೆ ಇನ್ನರ್ಧ ಬೆಂಬಲ ಇರಲಿಲ್ಲ. ಇದ್ರ ಮಧ್ಯೆ ಎದುರಾಳಿಯನ್ನು ಕಟ್ಟಿ ಹಾಕಿ ಸೋಲಿಸ್ಬೇಕಾಗಿತ್ತು. ಯಾವ ತಂತ್ರಗಾರಿಕೆಯನ್ನು ಹೂಡಿದ್ರೆ ಅವಾಗ? ಅಂದರೆ ನಮ್ಮ ಒಂದು ನಾನು ಚುನಾವಣೆಯ ಪೂರ್ವದಲ್ಲೇ ಕ್ಷೇತ್ರದಲ್ಲಿ ಒಂದು ಹಿಡಿತವನ್ನು ಇಟ್ಕೊಂಡಿದ್ವಿ. ರಾತ್ರಿ ಹಗಲಿ ಅನ್ನೋದ ಜನರ ಕೆಲಸ, ತಹಸೀಲ್ದಾರ್ ಆಫೀಸ್ನಾಗ ನಿಂತ್ಕೊಂಡು ಏನಾರ ಒಂದು ಹಾಳೆ ಇಟ್ಕೊಂಬಂದಾರಂದ್ರೆ ಏನು ಕೆಲಸ ಇಪ್ಪ ನಿಂದು, ಏನು ಆಗ್ಬೇಕು, ಅವ್ರು ನಮ್ಮನ್ನ ಕೇಳಿಲ್ಲ ಅಂದ್ರೆ ನಾನಾಗಿ ಅವ್ರನ್ನ ಕೇಳಿ ಅವ್ರಿಗೆ ಇಲಾಖೆ ಹೋಗಿ ಅವ್ರನ್ನ ಕೆಲಸ ಬಗೆಹರಿಸಿ ಅವರಿಗೆ ಹೋಗಿ ಇಲ್ಲ ಚಹಾ ಕುಡಿಯಂ ಬರ್ರಿ ಅಂತ ಅವ್ರು ಕರಿತಿದ್ರು. ಅದರ ಬದಲಿ ನಾನಾ ಚಹಾ ಕುಡಿಸಿ ಅವರಿಗೆ ನಾನಾ ಬಿಲ್ ಕೊಟ್ಟು ಅವ್ರನ್ನ ಕಳಿಸ್ತಿದ್ದೆ. ನನಗೂ ಮುಂದೆ ಹಳ್ಳ್ಯಾಗ ಹೋದಾಗ ಇಲ್ಲಪ್ಪ ನನಗೆ ಇಂಥ ಕೆಲಸ ಮಾಡಿಕೊಟ್ಟಾನ, ಇವನಿಗೆ ನಾನು ಓಟ್ ಹಾಕಬೇಕು ಅಂತ BJP ಇದ್ದವು ನನಗೆ ಕಾಂಗ್ರೆಸ್ಗೆ ಓಟ್ ಹಾಕ್ಯಾರ. BJP ಕಾರ್ಯಕರ್ತ ನನಗೆ ಓಟ್ ಹಾಕ್ಯಾನ ಅಂದರೆ ಅವ್ರು ಕೆಲಸ ಮಾಡಿದ್ದಕ್ಕೆ ನನ್ನ ತಹಸೀಲ್ದಾರ್ ಆಫೀಸ್ನಾಗ ನಿಂತ್ಕೊಂಡು ನಾ ಏನು ಕೆಲಸ ಮಾಡಿದ್ನಲ್ಲ ಅದ ನನ್ನ ಗೆಲುವು. ಅಂದರೆ ಇದರಿಂದ ಏನು ತಿಳಿದು ಬರ್ತದಂದ್ರೆ ಜನರಿಗೆ ಹತ್ತಿರ ಆಗಿ ಜನರ ಸಂಪರ್ಕದಲ್ಲಿದ್ದು ಜನರ ಕೆಲಸ ಮಾಡಿಕೊಟ್ರೆ ಖಂಡಿತ ಅವ್ರು ನಮ್ಮನ್ನು ನೆನೆಸ್ತಾರೆ. ನಾನು ಇವತ್ತು ಕುರುಬ ಸಮಾಜದ ಒಬ್ಬ ಮನುಷ್ಯ, ಆದರೆ ನಾನು ಗೆದ್ದಿದ್ದು ಸಾಮಾನ್ಯ ವರ್ಗಕ್ಕೆ, ಅಂದರೆ ಸಾಮಾನ್ಯ ವರ್ಗಕ್ಕೆ ಗೆದ್ದಾಗ ಸಹ ನನ್ನ ಜಾತಿಯನ್ನು ಲೆಕ್ಕ ಹಾಕದೆ ನನ್ನ ಕೆಲಸ ಮತ್ತು ಹಿಡಿದ ಕೆಲಸ ಇವ್ ಬಿಡಂಗಿಲ್ಲಪ್ಪ, ಏನು ಹೇಳ್ತಾನ ಅದನ್ನು ಮಾಡ್ತಾನ ಅನ್ನೋ ಮನೋಭಾವನೆ ಇಟ್ಕೊಂಡು ನನಗೆ ಓಟ್ ಹಾಕ್ಯಾರ. ಮತದಾರ ಬಾಂಧವರಿಗೆ ಮತ್ತು ನನಗೆ ಕೊಟ್ಟಾಗ ಕೆಲಸ ಮಾಡಿದಾರ ಗಿಡ ಮಂದಿ ಅದಾರ, ಅವ್ರಿಗೂ ಸಹ ನಾನು ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಏನು ಅಜೆಂಡಾ ಹೊತ್ಕೊಂಡು ಜನರ ಬಳಿ ಓಟ್ ಕೇಳಿದ್ರು ಸರ್? ಅಂದರೆ ಚುನಾವಣೆ ಪ್ರಚಾರ ಶುರುವಾಯಿತು, ಆ ಪ್ರಚಾರದ ವೈಖರಿ ಹೆಂಗಿತ್ತು, ಜೊತೆಗೆ ಜನರು ನಿಮ್ಮನ್ನು ನಂಬಿದ್ದಾರೆ ಅಂತ ಒಂದು ಕಡೆ ಆದರೆ ತಾವೊಂದು ಆಶ್ವಾಸನೆ ಕೊಟ್ಟಿರ್ತೀರಿ ರಾಜಕೀಯ ಅಂದಮೇಲೆ, ನಾನು ಈ ಥರ ಗೆದ್ಮೇಲೆ ಈ ಥರ ಕೆಲಸ ಮಾಡ್ತೀನಿ ಅಥವಾ ಈ ಥರ ನಿಮಗೆ ಸಂಪರ್ಕದಲ್ಲಿ ಇರ್ತೀನಿ, ಈ ಥರ ಏನು ಹೇಳಿ ಮತ ಕೇಳಿದ್ರಿ ಆ ಟೈಮಲ್ಲಿ? ನಾನು ಅಭಿವೃದ್ಧಿಯನ್ನು ಮಾಡ್ತೇನೆ, ನೀವು ಹೇಳಿದ ಕೆಲಸವನ್ನು, ಕೈಲಿ ಹೇಳಿದ ಕೆಲಸವನ್ನು ಅಥವಾ ಕಾಲಿಲಿ ಹೇಳಿದ ಕೆಲಸವನ್ನು ನಾನು ಕೈ ಮುಟ್ಟಿ ಕೆಲಸ ಮಾಡ್ತೇನೆ. ಆ ಪ್ರಕಾರ ಕೆಲಸ ಮಾಡ್ತೀನಿ. ಮತ್ತು ಹೇಳಿದ ನಿಮ್ಮ ಏನು ಆಶ್ವಾಸನೆ ಕೊಟ್ಟನಲ್ಲ ಅದನ್ನು ಈಡೇರಿಸೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ವಿ. ಆ ಮೂಲಕ 5 ವರ್ಷ ಮತ್ತು ಇವತ್ತು ನಾನು ನಿರಂತರ ಏನು ಅವತ್ತು ನಾವು ಆಗ್ಲಾರ್ದ ಕೆಲಸನ ಈಗೂ ಸಹ ಶಾಸಕರ ಕಡೆಯಿಂದ ನಾನು ಕೆಲಸ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಹೆಂಗಿತ್ತು ಸರ್ ಗೆದ್ದ ಬಳಿಕ ಫಸ್ಟ್ ನಿಮಗೆ ಥಾಟ್ ಏನಿಸುತ್ತೆ? ಯಾಕಂದರೆ ಚುನಾವಣೆ ಪ್ರಚಾರ ನೋಡಿರ್ತೀರಿ, ಟಿಕೆಟ್ ತರೋಂಥ ಸಂದರ್ಭದಲ್ಲಿ ಇರೋಂತಕ್ಕಂಥ ಸ್ಟ್ರಗಲ್ಲು, ಆ ಕಷ್ಟದ ದಿನಗಳು, ಪ್ರಚಾರದ ಸಮಯ, ಇವ್ರು ಓಟ್ ಹಾಕ್ತಾರೋ ಇಲ್ಲೋ, ಇವ್ರದ್ದು ಹೆಂಗಿದೆಯೋ ಇದೆಲ್ಲ ನೋಡಿರ್ತೀರಿ. ಗೆದ್ದಾಗ ಏನು ಅನ್ನಿಸ್ತು ನಿಮಗೆ? ಅಂದರೆ ಸಂಭ್ರಮ ಅದನ್ನು ನೋಡಿದಾಗ ನನಗೆ ಇವತ್ತು ದುಃಖನ ಆಗ್ತೈತಿ ಮತ್ತು ಆನಂದನ ಆಗ್ತೈತಿ. ಅಂದರೆ ನಮ್ಮ ತಂದೆ ತಾಯಿಯವರು ಒಬ್ಬರು ಕೂಲಿ ಕೆಲಸ ಮಾಡಿದವರು, ಗೌಡ್ರ ಹೊಲ್ದಾಗೋ ಶ್ರೀಮಂತರ ಹೊಲದಾಗ ಕೆಲಸ ಮಾಡಿದ ವ್ಯಕ್ತಿ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನು ನಮ್ಮ ತಂದೆ ಆಗಿದ್ದಿಲ್ಲ, ಯಾವುದೇ ಜನಪ್ರತಿನಿಧಿ ಆಗಿದ್ದಿಲ್ಲ. ಅಂದಾಗ ನಮ್ಮಪ್ಪ ನನ್ನ ತಂದೆ ತಾಯಿ ಮಾಡಿದ ಕೆಲಸ ಇರ್ಬೋದು, ಏನು ಇವತ್ತು ಕೂಲಿ ಕೆಲಸ ಮಾಡಿದ್ರು ಅದಕ್ಕೆ ನಿಯತ್ತಾಗಿ ಕೆಲಸ ಮಾಡ್ತಿದ್ರು, ಹಲಾಲ್ ಟೋಪಿ ಕೆಲಸ ಮಾಡ್ತಿದ್ದಿಲ್ಲ. ಅದಕ್ಕೆ ಗುತ್ತಿಗೆ ಮಾಡಿದ್ರು ನೀವು ಆರಾಮದ ರೊಕ್ಕ ಕೊಡಂಗಿಲ್ಲ, ನೀವು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗ್ತೈತಿ ಅಂತಿದ್ರು. ಆ ಮೂಲಕ ನಮ್ಮಪ್ಪ ಏನಾರ ಒಳ್ಳೆ ಕೆಲಸ ಮಾಡಿದಕ್ಕೆ ಇವತ್ತು ನನಗೆ ಫಲ ಪುಣ್ಯ ಸಿಕ್ಕಿದೆ. ಮತ್ತು ಜನರು ಇಲ್ಲ ದುಗ್ಗತ್ತಿ ಒಳ್ಳೆಯವ, ಸ್ವಭಾವದಾಗ ಸಿಡುಕಿರ್ಬೋದು, ಆದರೆ ಏನು ಹಿಡಿದಿರ್ತಾನೆ ಕೆಲಸ ಮಾಡ್ತಾನೆ ಅನ್ನೋ ಮನೋಭಾವನೆ ಜನರಲ್ಲಿ ಇತ್ತು. ನನಗೆ ಹಿಂದೆ ಚುನಾವಣೆಯಲ್ಲಿ ಗೆದ್ದಾಗ ಅವರು ನೋಡಿದ್ರಲ್ಲ ಇದೇ ಕ್ಷೇತ್ರದಿಂದ ಮತ್ತು ನಾವು ಹೊಳ್ಳಿ ಇದು ಮಾಡಿದಾಗ ಯಾವುದೇ ಭೇದ ಭಾವ ಇದ್ದಂಗೆ ಜಾತಿ ಅಂಥ ಜಾತಿವ ಇಂಥ ಜಾತಿವ ಅನ್ನೋದಂಗೆ ಎಲ್ಲರೂ ಸರ್ವರು ಜಾಸ್ತಿ ಜನ ನನಗೆ ಓಟ್ ಹಾಕಿದ್ರು. ಅಲ್ಪಸಂಖ್ಯಾತ ಈ ಕ್ಷೇತ್ರ ಕಾರಟಗಿ ಕ್ಷೇತ್ರದ ಅಲ್ಪಸಂಖ್ಯಾತ ಮತದಾರರಿಂದ ನಾನು ಚುನಾಯಿತನಾಗಿದ್ದೀನಿ. ಈ ನೋಡಿ ನಿಮ್ಮ ಒಂದು ಜಾತಿ ನೋಡಿದಾಗ ಅಥವಾ ನೀವು ಅಲ್ಪಸಂಖ್ಯಾತ ನನ್ನ ಕೈ ಹಿಡಿದ್ರು ಅಂತೀರಿ ಅಥವಾ ಎಲ್ಲವನ್ನೂ ನಿಮಗೆ ಮಾಜಿ ಶಾಸಕರ ಅಸ್ತು ಇತ್ತು ಇದೆಲ್ಲ ನೋಡಿದಾಗ ರಾಜ್ಯ ರಾಜಕಾರಣದಲ್ಲಿ ಇರ್ತಕ್ಕಂತಹ ಈ ಜಾತಿ ರಾಜಕಾರಣ ಹಳ್ಳಿಗಳಲ್ಲೂ ಇದೆಯಾ ಸರ್? ಹಳ್ಳಿ ಎಷ್ಟರ ಮಟ್ಟಿಗಿದೆ ಅಂತ
ಈಗ ಹಳ್ಳಿಯಲ್ಲಿ ನಾವು ಹೆಂಗಿರ್ತೇವೆ ಆ ಥರ ಜನ ಇದೆ. ಈಗ ನಾನು ಈ ಕ್ಷೇತ್ರದಲ್ಲಿ ಅಂದರೆ ನನ್ನ ಕಾರಡಿ ಕ್ಷೇತ್ರ ಆಗಿರ್ಬೋದು, ಸುತ್ತಮುತ್ತಲ ನಾವು ಯಾವತ್ತು ಜಾತಿಯ ವ್ಯವಸ್ಥೆಯಲ್ಲಿ ಅಂಟ್ಕೊಂಡವಲ್ಲ. ನನ್ನ ಲಗ್ನ ಆಗಬೇಕಾದ್ರೆ ನನ್ನ ಜಾತಿ ಅದು, ನನ್ನ ಗೋತ್ರ ಅದು ನೋಡಿ ಲಗ್ನ ಆಗೀನಿ. ಅದನ್ನು ಬಿಟ್ಟರೆ ನಾನೇನಾದರೂ ನಮ್ಮ ಸಮಾಜ ಸಂಘಟನೆ ಮಾಡಬೇಕಾದ್ರೆ ಒಂದು 15 ದಿನ ಜಾತಿ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಕೆಲಸ ಮಾಡಿದೆ. ಇನ್ನು ಉಳ್ಕಿದ್ ಬಿಟ್ಟರೆ ಯಾವುದೇ ಜಾತಿ ವ್ಯವಸ್ಥೆಯಲ್ಲಿ ನಾನು ಅಡಕಾಗಿಲ್ಲ. ಅಂದರೆ ಅದಕ್ಕೆ ಪೂರಕವಾಗಿ ಅದೇ ಕೆಲಸನ ಮಾಡ್ಬೇಕು ಅಂತ ನಾ ಮಾಡಿಲ್ಲ. ಉದಾಹರಣೆಗೆ ನನ್ನ ಕಾರಡಿ ಜಿಲ್ಲಾ ಪಂಚಾಯತಿಯಲ್ಲಿ ಒಂದು 1500 ವೋಟರ್ಸ್ ನಮ್ಮ ಜಾತಿಗೆ ಸಂಬಂಧಪಟ್ಟ ಅವರಷ್ಟೇ ನನಗೆ ಓಟ್ ಹಾಕಿದ್ರೆ ನನಗೆ 1500 ವೋಟ್ನ್ಯಾಗ ಮತ್ತು ಪಾರ್ಟಿ ಇರ್ತಾವೆ, ಕಾಂಗ್ರೆಸ್ಸು ಮತ್ತು ಪಕ್ಷೇತರ ಆದಿದ್ರು. ಅದನ್ನು ನೋಡಿದಾಗ ನನಗೆ ಒಂದು 800 ವೋಟ್ ಬೀಳ್ಬೋದು ಅಥವಾ 1500 ಬೀಳ್ಬೋದು. 1500 ವೋಟ್ಲಿಂತ ನಾನು ವಿಜಯಶಾಲಿ ಆಗಲಿಕ್ಕೆ ಆಗಂಗಿಲ್ಲ. ಅಂದರೆ ಯಾವುದೇ